ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಕಲ್ಯಾಣಂ ವೋವಿಧತ್ತಾಂ ಕರಟಮದಧ್ವನಿ ಲೋಲ ಕಲ್ಲೋಲಮಾಲ ಖೇಲಲ್ಲೋಲಂಬ ಕೋಲಾಹಲ ಮುಖರದ ದಿಕ್ಚಕ್ರವಾಲಾಂತರಾಲಂ ಪ್ರತ್ನಂ ವೇ ತಂಡರತ್ನೋ ಸತತ ಪರಿಚರತ್ ಕರ್ಣತಾಲ ಪ್ರರೋಹತ ವಾತಾಂಕೋ ರಾಜಹೀರ್ಷಾಧರ ವಿವೃತ ಫಣ ಶೃಂಗಭೂಷಾ ಭುಜಂಗಂ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಆತ್ಮೀಯರೇ, ಪರಾಭವ ನಾಮ ಸಂವತ್ಸರದಲ್ಲಿ ಮೀನರಾಶಿಯವರ ಫಲ ಹೇಗಿದೆ ನೋಡೋಣ ಬನ್ನಿ. ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಜನ್ಮರಾಶಿಯಲ್ಲಿ ಶನಿ ಇದ್ದಾಗ ವಿಷಭಯ, ವಿಷ ಪ್ರಾಣಿಗಳಿಂದ ಭಯ, ವಿಷ ಜಂತುಗಳ ತೊಂದರೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. ದೇಹವೆಲ್ಲ ವಿಷವಾಗುವಂತಹ ಸಾಧ್ಯತೆ, ಅಲರ್ಜಿ ಅಥವಾ ಕುರ ಏಳೋದು ಅಥವಾ ಮಸಲ್ಸ್ ಹಿಡ್ಕೊಳ್ಳೋದು, ರಕ್ತ ಸಂಬಂಧವಂತಹ ಕಾಯಿಲೆ ಬರೋದು, ದೇಹದ ಚರ್ಮ ಎಲ್ಲ ಕಪ್ಪಾಗೋದು, ಇದರಿಂದ ನಿಮಗೆ ಸಾಕಷ್ಟು ಮುಜುಗರ ಉಂಟಾಗುವಂತಹ ಸಾಧ್ಯತೆ ಇದೆ. 4ನೇ ಭಾವದಲ್ಲಿ ಗುರು ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ. ವಾಹನ ಸಂಚಾರದಿಂದ ಅನುಕೂಲ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಒಂದು ಸುಯೋಗ. ಮೀನರಾಶಿಯಲ್ಲಿ ದೇವಸ್ಥಾನಾದಿಗಳನ್ನು ನಡೆಸತಕ್ಕಂಥವರು, ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಾದಿಗಳನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಇರತಕ್ಕಂಥದ್ದು. ಭೂ ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಅಪಾಯದ ಕಾಲ. ಸರಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆಗಳು. ವಕೀಲ ವೃತ್ತಿಯನ್ನು ಮಾಡತಕ್ಕಂಥವರಿಗೂ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಆಗಾಗ ಶಾರೀರಿಕವಾದಂತಹ ನೋವು, ಕಾಯಿಲೆ, ಕಷಾಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಜನ್ಮದ ಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಶರೀರ ತೂಕದಷ್ಟು ಎಳ್ಳನ್ನು ದಾನ ಮಾಡಿ. ಆಗ ನಿಮಗಿರತಕ್ಕಂತಹ ಜನ್ಮದ ಶನಿಯ ದೋಷ ನಿವಾರಣೆ ಆಗ್ತದೆ. ಅಥವಾ ನಿಮ್ಮ ಶರೀರ ತೂಕದ ಎಳ್ಳನ್ನು 8 ಭಾಗವನ್ನಾಗಿ ಮಾಡಿ 8 ಜನ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ. ಆಗಲೂ ನಿಮಗೆ ದೋಷ ನಿವಾರಣೆ ಆಗ್ತದೆ. ಅಥವಾ 8 ಭಾಗವನ್ನು ಮಾಡಿ 8 ನದಿಗಳಿಗೆ ಸಮರ್ಪಣೆ ಮಾಡಿ. ಆಗಲೂ ನಿಮಗೆ ದೋಷ ಪರಿಹಾರವಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ 8ರ ಸಂಖ್ಯೆಯ ಬಳಕೆ ಅತ್ಯಂತ ಅನುಕೂಲ ಇರತಕ್ಕಂತಹದ್ದು ನಿಮ್ಮ ರಾಶಿಯಲ್ಲೇ ಶನಿ ಇದ್ದದರಿಂದ. ಆದರೆ ನಿಮ್ಮ ರಾಶಿ ಅಧಿಪತಿ ಗುರು ಆದ್ದರಿಂದ 3ರ ಸಂಖ್ಯೆ ಅತ್ಯಂತ ಅನುಕೂಲ. ಜೊತೆಯಲ್ಲಿ ಹಳದಿ ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಪ್ರಯೋಜನವನ್ನು ಕೊಡ್ತದೆ. ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ದೇವಾಲಯಗಳಿಗೆ ಹೋಗುವುದರಿಂದ, ಉದ್ಯಾನವನಕ್ಕೆ ಹೋಗುವುದರಿಂದ, ಆರಾಮ ಶಾಲೆಗೆ ಹೋಗುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿನ ನೆಮ್ಮದಿಗೆ, ಮನಸ್ಸಿನ ಉಲ್ಲಾಸಕ್ಕೆ ದೇವದಾರು ಹೆಸರನ್ನು ಕೇಳಿರಬಹುದು. ದೇವದಾರು ಮರದಿಂದ ಮಾಡಿರ್ತಕ್ಕಂತಹ ಮಾಲೆಯನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ರತ್ನ ಕನಕ ಪುಷ್ಯರಾಗ. ಅದನ್ನು ಧಾರಣೆ ಮಾಡುವುದರಿಂದ ನಿಮಗೆ ಸಕಲ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕಿಂತಲೂ ಮುಖ್ಯವಾಗಿ ಮನೆಯಲ್ಲಿ ವಿಶೇಷವಾಗಿ ನೀವು ಒಂದು ಗೋಪುರದ ಆಕೃತಿಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪಿರಮಿಡ್ ಅನ್ನು ಇಡುವುದರಿಂದ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ. ಇದು ನಿಮ್ಮ ರಾಶಿಗೆ ಮಾತ್ರ ಅಲ್ಲ, ಯಾವುದೇ ರಾಶಿಯವರು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಾರಣ ಇಲ್ಲೆಲ್ಲ ಗೋಮತಿ ಚಕ್ರಗಳಿದ್ದಾವೆ, ಮೇಲ್ಭಾಗದಲ್ಲಿ ಕವಡೆಗಳಿದೆ, ಲಕ್ಷ್ಮೀ ಕಾಸಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲೆಲ್ಲ ಇರತಕ್ಕಂತಹದ್ದು ಗುಲಗುಂಜಿ, ಕೆಂಪು ಗುಲಗುಂಜಿ ಇದೆ ಅಥವಾ ಬಿಳೆ ಗುಲಗುಂಜಿ ಇದೆ. ಇದರಿಂದ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಿರಮಿಡ್ ಅತ್ಯಂತ ವಿಶೇಷವಾಗಿದೆ ನೋಡಿ. ಇಲ್ಲಿ ಮೇಲ್ಭಾಗದಲ್ಲೂ ಸಹಿತವಾಗಿ ಶಂಕುವಿನ ಆಕೃತಿಯಲ್ಲೇ ಇರತಕ್ಕಂತಹ ಶಂಖ ಇದೆ. ಇದೊಂದು ವಿಚಿತ್ರವಾಗಿರತಕ್ಕಂತಹ ಶಂಖ. ವಿಶೇಷವಾದಂತಹ ಶಂಖವನ್ನು ನೋಡಲಿಕ್ಕೆ ಅವಕಾಶ ಇರತಕ್ಕಂತಹದ್ದು. ಇದು ಮನೆಯಲ್ಲಿದೆ ಹಾಗಂತ ಪೂಜೆಗೆ ಯೋಗ್ಯ ಅಂತಲ್ಲ, ನಿಮ್ಮ ಶೋಕೀಸಲ್ಲಿ ಇಡಬಹುದು. ಮನೆಯಲ್ಲೆಲ್ಲರೂ ಇಡಬಹುದು, ದೇವರ ಮನೆಯಲ್ಲಿ ಬೇಡ. ಯಾಕೆಂದರೆ ಇದು ಗಾಜಿನಿಂದ ಆವೃತವಾಗಿದ್ದರಿಂದ ಬೇಡ. ಇದನ್ನು ನೀವು ಮನೆಯಲ್ಲಿಟ್ಟರೆ ಅಥವಾ ವ್ಯಾಪಾರ ಸ್ಥಳದಲ್ಲಿಟ್ಟರೆ ನಿಮಗೆ ಒಳ್ಳೆಯ ಲಾಭ, ಜನಾಕರ್ಷಣೆ, ನೆಮ್ಮದಿ, ಮನಃಶಾಂತಿ, ಮನೆಯಲ್ಲಿ ಶಾಂತಿ ಉಂಟಾಗುವಂತಹ ಸಾಧ್ಯತೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಪಿರಮಿಡ್ ಅನ್ನು ಇಡುವುದರಿಂದ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ಈ 2026ನೇ ಇಸ್ವಿ ಪರಾಭವ ನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಶುಭವಾಗಲಿ.